ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಲಾಗು ಜಾತ್ರೆ ಯಾವ ಥರ ಸ್ಟಾರ್ಟ್ ಆಗುತ್ತೆ ಹಿಂಗೆ ಅಂತಂದು ಆಲ್ಮೋಸ್ಟ್ ಮಾಡೀನಿ, ಜಾಸ್ತಿ ಇಲ್ಲ ಆದ್ರೆ. ಸೊ ಇಯರಿಂಗ್ಸ್ನ ಕ್ಲಿಯರಾಗಿ ತೋರ್ಸಾತಿದ್ನಿ ನಾನು. ಭಾಳ ಅಂದ್ರೆ ಭಾಳ ಕ್ಯೂಟ್ ಕಾಣತ್ತಿದ್ವು. ಗುಂಡ ಆಟ ಆಡತ್ತೇನೋ ಮಾರ್ನಿಂಗ್ ಎದ್ದು. ಇನ್ನು ಇವನ್ನೆಲ್ಲ ರೆಡಿ ಮಾಡಬೇಕು. ಜಾತ್ರೆ ಇರೋದೆಲ್ಲ ಸಂಜೆ ಮುಂದಿರುತ್ತೆ. ಬಟ್ ಮುಂಜಾನೆ ಒಂದು ಸ್ವಲ್ಪ ಡ್ರೆಸ್ ಹಾಕೀನಿ. ಈ ಡ್ರೆಸ್ಸು ಅವ್ರ ಡ್ಯಾಡಿ ಆನ್ಲೈನ್ ಒಳಗೆ ಆರ್ಡ್ರ್ ಮಾಡಿದ್ರು. ಅದು ಸ್ವಲ್ಪ ಜಾಸ್ತಿ ದೊಡ್ಡದಾಗ್ಬಿಟ್ಟೈತೆ ಆಕೆಗೆ. ಬಟ್ ಭಾಳ ಅಂದ್ರೆ ಭಾಳ ಕ್ಯೂಟ್ ಕಾಣತ್ತಿದ್ಲು. ಚಂದ ಅದಾವ ಡ್ರೆಸ್ಸು. ಇನ್ನು ಅಂಶನೂ ಕರ್ಕೋಬೇಕು. ಯಾಕೋ ಅಳತಾಳಿಕಿ ವಾಕರ್ನಾಗ ಇಳಿಸಿದ್ದಕ್ಕೆ ಹಂಗಾಗಿ ಕರ್ಕೊಂಡು ಒಂದು ಸ್ವಲ್ಪ ಆಕಿನ ಸಮಾಧಾನ ಮಾಡಿ ಮನಗಿಸ್ಬೇಕು. ಇನ್ನು ಚಂಪು ಚಂಪುದು ನೋಡ್ರಿ ಈ ಥರ ಅದ. ಟೀ ಶರ್ಟ್ಸು ಇವು ಮೊನ್ನೆ ತಂದಿದ್ದು ಅಂತ ಹೇಳಿದ್ನಲ್ಲ ಅದ್ರಣ್ಣ. ಇವಾಗ ಹೆಂಗೆ ಅಂತಂದರೆ ಎಲ್ರಿಗೂ ಅಂದ್ರೆ ಅನ್ನೋದು ನಾವೇನಂತೀವಿ ಅದನ್ನೆಲ್ಲ ಅನ್ನತ್ತಳ ಅಷ್ಟು. ಮತ್ತು ಇನ್ನು ಅಡುಗೆ ಇವತ್ತು ಬದ್ನಿಕಾಯಿ ಪಲ್ಯ ಹುಗ್ಗಿ ಮಾಡಿದ್ವಿ. ಸೊ ಹುಗ್ಗಿ ಅಂತಂದ್ರೆ ಒಂದು ಸ್ವಲ್ಪ ತುಪ್ಪ ಸ್ವಲ್ಪ ಹಾಲು ಇದ್ರೆ ಒಂಥರ ಅದು ಏನಂತಾರೆ ಅಮೃತ ಇದ್ದಂಗೆ ನಮ್ಮಂಥವ್ರಿಗೆ. ಹಾಗಾಗಿ ಹುಗ್ಗಿ ತುಪ್ಪ ಹಾಲು ಹಾಕ್ಕೊಂಡು ಊಟ ಮಾಡೋಣ ಬರ್ರಿ. ರೊಟ್ಟಿ ಐತಿ, ರೊಟ್ಟಿ ತಿಂದಿಲ್ಲ ಇನ್ನು ನಾನು. ಅಮ್ಮ ಹೋಳಿಗೆ ಮಾಡ್ತೀನಿ ಅಂದರು. ಇನ್ನು ನಮ್ಮ ಆಂಟಿಯರಿಗೆ ಕೆಲಸ ಆಗುತ್ತಾ ಅನ್ನೋದಕ್ಕೆ ಇನ್ನು ಬ್ಯಾಡ ಅಂತಂದು. ಹುಗ್ಗಿ ಆದರೆ ಎಲ್ಲರೂ ಸಣ್ಣವರು ತಿನ್ಬೋದು. ಹೋಳಿಗೆ ಆದರೆ ಎಷ್ಟೊತ್ತಿದ್ರು ಹೂರಣ ಚಾಡ್ಸೋದು ಅದು ಇದಾಗತ್ತಂತಂದು ಹುಗ್ಗಿನ ಮಾಡಿದ್ವಿ. ಇನ್ನು ಜಾತ್ರೆ ರೆಡಿ ಆದ್ವಿ. ಸೊ ಹೊಂಟಿವಿ ಬರ್ರಿ, ಕರ್ಕೊಂಡು ಹೋಗ್ತೀವಿ. ನಾವಿಬ್ಬರು ಲಂಗದೋಣಿ ಹಾಕ್ಕೊಂಡೇವಿ. ಇವು ಇವಾಗೇನು ತೊಗೊಂಡಿದ್ದಲ್ಲ, ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ತೊಗೊಂಡಿದ್ದು. ಬಟ್ ಹಾಕ್ಕೊಂಡಿರಲಿಲ್ಲ ನಾನು. ಇವ್ರು ನಮ್ಮ ಅಪ್ಪನ ಅಕ್ಕ, 3ನೇ ಅಕ್ಕ. ಸೊ ಇನ್ನು ಗಾಡಿ ಮಾಡಿತ್ತು ಅಂದ್ರೆ ಇದು ಜಾಸ್ತಿ 1.5 ಕಿಲೋಮೀಟ್ರ್ ಐತಿ ಊರಿಂದ. ಹಾಗಾಗಿ ನಮ್ಮ ಪಾಪುಗಳೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋದಕ್ಕೆ ಒಂದು ಆಟೋ ಮಾಡಿತ್ತು. ಸೊ ಹೋಗೋಣ ಬರ್ರಿ. ಇನ್ನು ತೋರಿಸ್ತೀನಿ. ಏನಂತಂದ್ರೆ ತೇರು ಎಳಿತೈತಿ ಜಾತ್ರೆ ಮಾಡಿಕೊಂಡು. ಅದ್ರಾಗ ನಮ್ಮ ವಂಶದ್ದು ಅನ್ವಿಕಂದು ಫಸ್ಟ್ ಜಾತ್ರೆ ಇದು. ಅಂದರೆ ನಮ್ಮೂರು ಜಾತ್ರೆ ಆಗೈತಿ. ಅವ್ರ ತಾತಗಳ್ದು ಅಂದ್ರೆ ಫಸ್ಟ್ ಜಾತ್ರೆ ಎಲ್ಲ ಇದು. ತೇರು ನೋಡೋದು ಫಸ್ಟ್. ಹಂಗಾಗಿ ಸ್ವಲ್ಪ ಸ್ಪೆಷಲ್ಲು. ಎಲ್ಲರೂ ಬಂದಿದ್ದರು ಆಲ್ಮೋಸ್ಟು. ಆಂಟಿ ಮತ್ತು ನಮ್ಮ ತಂಗಿ, ನಮ್ಮ ಅತ್ತಿಗಳು ಎಲ್ಲರೂ ಬಂದಿದ್ದರು. ಒಂದು ಇಬ್ಬರು ಅತ್ತಿಗಳು ಅಷ್ಟೇ ಬಿಟ್ರೆ 3 ಜನ ಬಂದಾರ. ಸೊ ಫೈನಲಾಗಿ ಹೊಂಟೀವಿ. ನಮ್ಮ ಫ್ಯಾಮ್ಲಿದು ನಾವು ಪ್ರತಿ ಸಲ ಎಲ್ಲೇ ಬಂದರೂ ಇಲ್ಲೇ ನಿಂದಿರ್ತೀವಿ. ಇನ್ನು ಇವರು ನನ್ನ ಸಬ್ಸ್ಕ್ರೈಬರು. ನಂಗೆ ಭಾಳ ಖುಷಿ ಆಯಿತು ಅಲ್ಲಿಂದ ಬಂದು ನಾನು ಮೀಟಾಗಿ. ಅಕ್ಷತಾ ಅಲ್ವಾ, ಸೋಲ್ಜರ್ ವೈಫ್ ಅಲ್ವಾ ಅಂತ ಕೇಳಿದಾಗ ನಂಗೆ ಭಾಳ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಲಾಗ್ನ ನೋಡ್ತಿರ್ತೀರಂತ ಅವ್ರಿಗೆ. ಸೊ ನಾನು ನಂದು ಇಂಟ್ರೊಡಕ್ಷನ್ ಲಾಗ್ ಒಳಗೆ ನನ್ನ ತವ್ರ ಮನೆ ಕೆಲವ್ರು ಅಂತ ಹೇಳಿದ್ನಲ್ಲ, ಅವ್ರ ಮಂದಿಯವ್ರು ಕೆಲವ್ರು ಅಂತ. ಸೊ ಅಲ್ಲಿಂದ ಬಂದು ಪರಿಚಯ ಮಾಡಿಕೊಂಡು ನನಗೆ ಭಾಳ ಖುಷಿ ಆಯಿತು ಮಾತಾಡಿಸಿದ ತಕ್ಷಣ. ನಮ್ಮ ಮನೆಯೊಳಗೆ ಎಲ್ಲರೂ ಅನ್ನತ್ತಿದ್ರು, ನೋಡು ನಿನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಭೇಟಿಯಾಗತ್ತಾರ, ನಿನ್ನ ಫ್ರೆಂಡ್ಸ್ ಎಲ್ಲ ಅಂತಂದು. ನೋಡಿದಾಗ ನಂಗೆ ನಿಜ ಖುಷಿ ಆಯಿತು. ಒಂಥರ ಅದು ಪ್ರೌಡ್ ಮೊಮೆಂಟ್ ನಮಗೆ. ನಮ್ಮನ್ನು ರಿಕಗ್ನೈಸ್ ಮಾಡ್ತಾರಲ್ಲ ಅಂತಂದು. ಇನ್ನು ಚಂಪು ಡಿಂಪು ಈ ಥರ ರೆಡಿ ಆಗ್ಯಾರ. ಆ್ಯಕ್ಚುಲಿ ನಾವು ಈ ಸತ ಟ್ವಿನ್ನಿಂಗ್ ಆಗಿಲ್ಲ, ಸುಮ್ಮನೆ ಬ್ಯಾಡ ಅನ್ನಿಸ್ತು. ತೊಗೊಂಡಿಲ್ಲ ನಾನು ಇವಾಗ ಅರಿವಿ ತೊಗೊಂಡಿಲ್ಲ ಜಾತ್ರೆಗಂತ. ಇದ್ದಿದ್ರಾಗ ಮಾಡಿದ್ರಾಯ್ತು, ಇನ್ನು ನೆಕ್ಸ್ಟು ತೊಗೊಂಡು ಬರ್ತಾರಲ್ಲ ಅಂತಂದು. ಸೊ ಹಾಗಾಗಿ ಬಿಟ್ವಿ. ಜಾತ್ರೆ ನಾವು ಈ ಸೈಡ್ ನಿಂದಿರ್ತೀವಲ್ಲ, ಒಂದು ಸೈಡ್ ತೋರ್ಸಾತೀನಿ, ಇನ್ನೂ ಆ ಸೈಡ್ ಐತಿ. ಇವಾಗ ಶಿವನ ಮೂರ್ತಿ ಮಾಡ್ಯಾರ. ಅದನ್ನು ಕ್ಲಿಯರಾಗಿ ನಾಳೆ ತೋರಿಸ್ತೀನಿ ನಾನು ಶಿವನ ಮೂರ್ತಿದು. ಇನ್ನು ನಮ್ಮ ಮೈದ್ನಾನು ಬಂದಿದ್ದರು. ಸೊ ನಮ್ಮ ತಂಗಿ ಐಸ್ ಕ್ರೀಮ್ ತಿನ್ಸಾತಿದ್ಲು. ಇವ್ರದ್ದು ಔಟ್ಫಿಟ್ ಈ ಥರ ಐತಿ. ಮ್ಯಾಗ ಈ ಥರ ಕೇಸರಿದು, ಕೆಳಗೆ ಈ ಥರ ಸ್ಕರ್ಟ್ ಥರದ್ದು ಬರುತ್ತೆ ಇವಾಗ, ಆ ಥರದ್ದು ಐತಿ. ಬಟ್ ಅದು ಸ್ಕರ್ಟ್ ಥರ ಕಂಡಿಲ್ಲ. ಇನ್ನು ತಿಂಡಿ ಪೋತಿ ತಿನ್ನತ್ತಾಳ ನಮ್ಮ ತಂಗಿ. ಬಾಗಲಕೋಟೆಯಿಂದ ಬಂದಿದ್ಲು ಸುನ್ನು. ಸೊ ಆಕಿ ನನ್ನ ಲಾಗಿಗೋಸ್ಕರ ವೇಟ್ ಮಾಡತ್ತಿದ್ಲು. ಅಕ್ಕ ಯಾವಾಗ ಲಾಗ್ ಆಗ್ತಿ ಅಂತಂದು. ನಾನು ಅದನ್ನೇ ಹೇಳ್ತಿದ್ದೆ, ಎಡಿಟ್ ಮಾಡೋಕೆ ಆಗ್ತಿಲ್ಲ ತಡಿಯಮ್ಮ ಅಂತಂದು. ಸೊ ಹಂಗೆ ನಮ್ಮ ಅತ್ತಿಗೆನೂ ಬಂದಿದ್ದರು. ಇದರಿಂದ ಬೆಂಗಳೂರಾಗ ಇರ್ತಾರೆ, ಅವರು ಬಂದಿದ್ದರು. ಇವಳು ನಮ್ಮ ತಂಗಿ ಹಾಯ್ ಮಾಡಾಕಿ. ಸೊ ಮೊನ್ನೆ ಡೆಲಿವರಿ ಆಗಿತ್ತು ಪಾಪು, ಒಂದು 3 ಮಂತ್ಸ್ದು ಐತಿ. ಅವಳು ಬಂದಿದ್ಲು. ನಮ್ಮ ಮಾಮನ ಹೆಂಡತಿ ಆಲ್ಮೋಸ್ಟ್ ನೋಡಿರ್ತೀರಿ. ನಂದು ಇವ್ರು ಗುಂಡಾಕರ್ದು ನಮ್ಮದು ಡೆಲಿವರಿ ಆದಮೇಲೆ ಹೋಗಿದ್ನಲ್ಲ ನಾನು ಗಂಡನ ಮನೆಗೆ, ಆ ಟೈಮ್ ಒಳಗೆಲ್ಲ ವಿಡಿಯೋದೊಳಗಿದ್ದಾರೆ, ನೋಡಿರ್ತೀರಿ. ಸೊ ಇವ್ರು ನಮ್ಮ ಅತ್ತಿಗೆ ಬೆಂಗಳೂರೊಳಗೆ ಇರ್ತಾರೆ. ಎಷ್ಟು ಒಂದು 1 ಇಯರ್ ಆಯ್ತು ಅನ್ಸುತ್ತೆ ಅವ್ರನ್ನ ಮೀಟಾಗಿ. ಅವರು ಬಂದಿದ್ದರು. ಭಾಳ ಖುಷಿ ಆಯಿತು ನಂಗೆ ನೋಡಿ. ಸೊ ಜಾಸ್ತಿ ನಾನು ಮಾಡೋಕ್ಕೆ ಹೋಗಿಲ್ಲ ವಿಡಿಯೋ, ಯಾಕಂದ್ರೆ ನೋಡೋಕೆ ಹೋಗಿರ್ತೀವಲ್ಲ, ಅದ್ರಾಗ ಗದ್ದಲು ಬೇರೆ ಅದೇ ತೋರಿಸೋದಾಗತ್ತೆ ಅನ್ನೋದಕ್ಕೆ ನಾನು ಅಷ್ಟು ಇದನ್ನು ಮಾಡಿಲ್ಲ. ಚಂಪು ಅವ್ರ ಡ್ಯಾಡಿ ಜೊತೆ ಆಟ ಆಡತ್ತಿದ್ಲು. ಅವ್ರ ಡ್ಯಾಡಿ ವಿಡಿಯೋ ಕಾಲ್ ಮಾಡಿದ್ರು. ಅವ್ರಿಗೇನೋ ಯೋಗದೇನೋ ಇದನ್ನು ಹಾಕಿದಾರಂತ ಡ್ಯೂಟಿ. ಸೊ ಹಂಗಾಗಿ ವಿಡಿಯೋ ಕಾಲ್ ಮಾಡಿದ್ರು ಲಾಸ್ಟಲ್ಲಿ. ಎಷ್ಟು ಡೆಕೋರೇಷನ್ ಮಾಡಿದ್ರು ನೋಡ್ರಿ. ಭಾಳ ಅಂದ್ರೆ ಭಾಳ ಚೆಂದ ಆಗುತ್ತೆ ಜಾತ್ರೆ. ಇನ್ನು ತೇರು ಎಳೆಯೋದು ಅದು ಒಂಥರ ಮೂಮೆಂಟ ಬೇರೆ. ನಮ್ಮದು ಹಲಗಲಿ ಒಳಗೆ ತೇರಿಲ್ಲ, ಜಾತ್ರೆ ಎಲ್ಲ 5-6 ದಿನದಾಗತ್ತೆ. ಇಲ್ಲಿ ತೇರು ಮೇನ್ ಇರೋದು.
ಸೊ ಎಲ್ಲ ಆರಾಮಾಗಿ ಆಗಲಿ, ಈ ವರ್ಷ ಎಲ್ಲರಿಗೂ ಚಲೋ ಆಗಲಿ ಅಂತ ಬೇಡ್ಕೊಂಡು ಉತ್ತತ್ತಿನ ಒಗದು ಬಿಡೋದು. ಇನ್ನು ಸ್ವಲ್ಪ ಕುಂತು ಈ ಗದ್ದಲ್ದಾಗ ಕಳ್ಕೊಂಡ್ರೆ ಹುಡುಗರು ಏನರ ಕಳ್ಕೊಂಡ್ರೆ ಅಂತೂ ಅಷ್ಟು ಕಷ್ಟ ಸಿಗೋದು. ಸೊ ಹಂಗಾಗಿ ಒಂದು ಸ್ವಲ್ಪ ಕುತ್ಕೊಂಡು ಆರಾಮಾಗಿ ಬಜ್ಜಿ ಎಲ್ಲ ತಿನ್ಕೊಂಡು ಮನೆಗೆ ಹೋದ್ರೆ ಆಯಿತು ಅಂತ ಅಂದ್ಕೊಂಡ್ವಿ. ಸೊ ನೀವು ಏನಾದರೂ ನಿಮ್ಮದು ಹರಕೆ ಇತ್ತಂದ್ರೆ ಬೇಡ್ಕೊಡ್ರಿ. ಏನೋ ಒಂದು ಸಿದ್ಧಿ ಆಗಲಿ, ನಾವು ಏನೋ ಒಂದು ಚಲೋ ಮಾಡತ್ತೀವಿ ಅಂದ್ರೆ ಅದು ಈಡೇರುವಷ್ಟಾದರೂ ಒಂದು ದೇವ್ರ ಹತ್ರ ಒಂದು ಬೇಡ್ಕೊಂಡಾಗ ಒಂದು ದೇವ್ರ ಪ್ರತಿಫಲ ಕೊಡ್ತಿರ್ತಾನೆ. ಅದು ಎಲ್ಲೋ ಒಂದು ಕಡೆ ನಮ್ದು ಎಷ್ಟೇ ಪ್ರಯತ್ನ ಇದ್ದರೂ ದೇವ್ರದೊಂದು 1% ಆದರೂ ದೇವ್ರದ್ದು ಇದು ಬೇಕು, ಲಕ್ ಅಂತಾರಲ್ಲ ಆ ಥರ. ಹಾಗಾಗಿ ಇನ್ನು ಪಟಾಕಿ ಹೊಡೆಯೋದು ಇದು ಜಾತ್ರೆ. ಸೊ ನಾನು ಈ ಥರ ಆಗಿದ್ನಿ. ಬಟ್ ನನ್ನ ಪೂರ್ತಿ ನಾನು ನೋಡೋಕ್ಕಾಗಿಲ್ಲ, ಸಿಂಪಲ್ಲಾಗಿ ಆಗಿದ್ನಿ ನಾನು. ಅದು ನೋಡೋಕ್ಕೇನೋ ಒಂಥರ ಜಾತ್ರೆ ಅಂದ್ರೆ ಜನ ಬಂದಿರ್ತಾರೆ, ಎಲ್ಲೆಲ್ಲೋ ಇರ್ತಾರೆ. ಅವರೆಲ್ಲ ಬಂದಾಗ ಅವ್ರನ್ನ ಆರಾಮದಿ ಅಂತ ಕೇಳೋದು, ಪಾಪು ನೋಡಿದಾಗ ಎಲ್ಲರೂ ಮಾತಾಡ್ಸೋದು, ಅದೆಲ್ಲ ಏನೋ ಒಂಥರ ಖುಷಿ ಆಗುತ್ತೆ. ಒಂಥರ ಪಾಸಿಟಿವ್ ವೈಬ ಬರುತ್ತೆ. ನಮ್ದು ಎಷ್ಟೋ ಮನಸ್ಸಿನೊಳಗೆ ಎಷ್ಟು ಬೇಜಾರಿರಲಿ, ಭಯ ಇರಲಿ, ಅದೆಲ್ಲ ಈ ಥರ ನೋಡಿದಾಗ, ಈ ಥರ ಒಂದು 5 ನಿಮಿಷ ಪುರಾಣ ಕೇಳಿದಾಗ ಅದ್ರದ್ದು ಆಗುವಂಥ ಪಾಸಿಟಿವ್ ವೈಬ ಬೇರೆ ಮೈಂಡ್ನೊಳಗೆ. ಸೊ ನಿಮ್ಮೂರೊಳಗೂ ಜಾತ್ರೆ ಇತ್ತಂದ್ರೆ ಈ ಥರನೇ ಎಂಜಾಯ್ ಮಾಡ್ತೀರಿ ಅಂತ ಅನ್ಕೋತೀನಿ. ಮಾಡಿದ್ರೆ ಕಮೆಂಟ್ನೊಳಗೆ ತಿಳಿಸ್ರಿ. ಇನ್ನು ಅಮ್ಮನೂ ಹಂಗೆ. ಸೊ ಊಟ ಇತ್ತು, ಪ್ರಸಾದ ಇಲ್ಲೇ. ನಾವು ತಿನ್ಕೊಂಡು ಹೋದ್ರಾಯ್ತು ಅಂದ್ಕೊಂಡ್ವಿ. ನಾವು ಮಿಸ್ ಮಾಡಲ್ಲ ಎಲ್ಲೇ ಇದ್ರೂ. ಅದು ಏನೋ ದೇವ್ರದ್ದು ಅನ್ನ ಉಣ್ಣಕ್ಕೊಂದು ಋಣ ಬೇಕಂತಾರಲ್ಲ ಹಂಗೆ. ಸೊ ನಾವು ಪ್ರಸಾದನ ತಿನ್ಕೊಂಡು ಹೋದ್ರಾಯ್ತು ಅಂದ್ಕೊಂಡು ಹುಗ್ಗಿ ಮಾಡಿಸಿದ್ರು, ಬದ್ನಿಕಾಯಿ ಪಲ್ಯ, ಅನ್ನ ಸಾರು. ಏನು ಮಸ್ತ್ ಇತ್ತಂತೀರಿ. ಅದು ಏನೋ ಪ್ರಸಾದ ಒಂಥರ ನಾವು ಕೇಳ್ಕೊಂಡು ಬಂದೀವಿ ಅಂತಲೇ ಹೇಳ್ಬೋದು. ಸೊ ಇನ್ನು ನಮ್ಮ ಮನೆಗೆ ಹೋಗೋದು. ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್ನ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಸೊ ಈ ಸೈಡ್ ನಿಂತಿದ್ದೀವಿ ನಾವು, ಇನ್ನೂ ಹೊಂಟಿವಿ. ಯಾವ ಥರ ಡೆಕೋರೇಷನ್ ಮಾಡ್ಯಾರ ನೋಡಿರಿ. ಮನೆವರೆಗೂ ಐತಿ, ಅಪ್ ಟು ರೋಡ್ವರೆಗೂ ಐತಿ. ಆಲ್ಮೋಸ್ಟ್ ಅಂಕಿತನ ನನಗೆ ವಿಡಿಯೋ ಮಾಡಿಕೊಡೋದು, ಏನೋ ಒಂದು ಸ್ವಲ್ಪ ಮಾಡಿಕೊಡ್ತಾಳೆ. ಇನ್ನು ಮನೆಗೆ ಬಂದ್ವಿ. ಸೊ ಇವರಿಗೆ ಡ್ರೆಸ್ಸು ಭಾಳ ಚುಚ್ಚಾತಿತ್ತು ಅನ್ಸುತ್ತೆ, ಅದನ್ನೆಲ್ಲ ತೆಗೆದುಬಿಟ್ವಿ. ಸ್ವಲ್ಪ ಬಜ್ಜಿ ತಿಂದು ಇನ್ನು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಒಂಥರ ನಮ್ಮ ಫ್ಯಾಮಿಲಿ ನೋಡಿದ್ರೆ ನಂಗೆ ಇನ್ನೂ ಖುಷಿ ಆಗುತ್ತೆ. ಎಲ್ಲರೂ ಇನ್ನೂ ಎಷ್ಟೋ ಜನ ಬಂದಿಲ್ಲ, ಬಟ್ ಆಲ್ಮೋಸ್ಟ್ ಬಂದವ್ರ ಜೊತೆ ಅಂತೂ ಟೈಮ್ ಇಷ್ಟು ಚೆಂದ ಎಂಜಾಯ್ ಮಾಡತ್ತೀವಿ. ಸೊ ಬಾಯ್.